ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಕೂಡ ಒಂದಾಗಿದೆ. ಯುಗಾದಿ ಹಬ್ಬದಂದು ನಾವು ಈ ಎರಡು ಕೆಲಸಗಳನ್ನು ಮಾಡೋದ್ರಿಂದ ವರ್ಷವಿಡೀ ನಮಗೆ ಹಣದ ಸಮಸ್ಯೆನೇ ಬರೋದಿಲ್ಲ. 2026ರ ಯುಗಾದಿ ಹಬ್ಬದ ದಿನದಂದು ನಾವು ಯಾವ ಎರಡು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ವಿಶ್ವಾವಸು ನಾಮ ಸಂವತ್ಸರ ಆರಂಭವಾಗುವ ಶುಭ ದಿನವೇ ಯುಗಾದಿ. ಯುಗಾದಿ ಹಿಂದೂಗಳಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವಂಥ ಹಬ್ಬವಾಗಿದೆ. ಈ ದಿನವನ್ನು ಹೆಚ್ಚು ಶ್ರೇಷ್ಠವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಈ ಶುಭ ದಿನದಂದು ನಾವು ಈ ಎರಡು ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ವರ್ಷ ಪೂರ್ತಿ ಧನಾಗಮನವಾಗುತ್ತೆ. ಹಿಂದಿನ ವರ್ಷ ಅನುಭವಿಸಿದಂತಹ ಸಣ್ಣ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಬಿಕ್ಕಟ್ಟಿನ ಆರ್ಥಿಕ ಸಮಸ್ಯೆ ಆಗಿರಬಹುದು, ಕ್ಷಣಾರ್ಧದಲ್ಲಿ ಪರಿಹಾರವಾಗುತ್ತೆ. ಈ ವಿಡಿಯೋದಲ್ಲಿ ಯಾವ ಎರಡು ಕೆಲಸಗಳನ್ನು ಮಾಡಿದರೆ ಪುಣ್ಯ ಫಲ ಹಾಗೂ ಧನಾಗಮನವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲನೆಯ ಕೆಲಸ, ಮುಂಜಾನೆ ಅಭ್ಯಂಗ ಸ್ನಾನ ಮಾಡಿ. ಯುಗಾದಿ ಹಬ್ಬದ ದಿನದಂದು ನೀವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಅದುವೇ ಅಭ್ಯಂಗ ಸ್ನಾನ, ಅಂದರೆ ಎಣ್ಣೆ ಸ್ನಾನ. ಅಭ್ಯಂಗ ಅಂದರೆ ಎಣ್ಣೆ. ಮುಂಜಾನೆ ಎದ್ದ ತಕ್ಷಣ ನೀವು ಶುದ್ಧವಾಗಿರುವುದಕ್ಕೆ ಅಭ್ಯಂಗ ಸ್ನಾನವನ್ನು ಮಾಡಬೇಕಾಗತ್ತೆ. ಈ ಸ್ನಾನಕ್ಕಾಗಿ ನೀವು ಎಳ್ಳೆಣ್ಣೆಯನ್ನು ಬಳಸ್ಕೊಳ್ಬೇಕು. ಯುಗಾದಿ ಹಬ್ಬದ ದಿನ ಅಭ್ಯಂಗ ಸ್ನಾನವನ್ನು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯ ಉದಯಿಸ್ತಾ ಇರುವಂತಹ ಸಮಯದಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಕುಟುಂಬದ ಸದಸ್ಯರೆಲ್ಲ ಅಭ್ಯಂಗ ಸ್ನಾನವನ್ನು ಮಾಡಿದ ಬಳಿಕ ಹೊಸ ಬಟ್ಟೆಯನ್ನೇ ಧರಿಸಬೇಕು. ಒಂದು ವೇಳೆ ಹೊಸ ಬಟ್ಟೆ ಧರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ನೀವು ಒಗೆದು ಸ್ವಚ್ಛಗೊಳಿಸಿದ ಬಟ್ಟೆಯನ್ನಾದರೂ ಸರಿ ಧರಿಸಬಹುದು. ಎರಡನೆಯ ಕೆಲಸ, ಹೊಸಿಲು ಪೂಜೆ ಕಡ್ಡಾಯ. ಅಭ್ಯಂಗ ಸ್ನಾನವನ್ನು ಮಾಡಿದ ಬಳಿಕ ನೀವು ಮಾಡಬೇಕಾದಂತಹ ಪ್ರಮುಖ ಕೆಲಸ ಅಂದರೆ ಪೂಜೆ ಕೈಂಕರ್ಯಗಳನ್ನು ಪೂರ್ಣಗೊಳಿಸುವುದಾಗಿದೆ. ಯುಗಾದಿ ಹಬ್ಬದ ದಿನದಂದು ಕುಟುಂಬ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಪೂಜೆಯನ್ನು ಮಾಡೋದು ಉತ್ತಮ. ಪೂಜೆಯನ್ನು ಮಾಡೋ ಮುಂಚೆ ಹೊಸ್ತಿಲ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಹೊಸ್ತಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಅಲಂಕರಿಸಿ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಈ ದಿನದಂದೇ ತಪ್ಪದೆ ಹೊಸ್ತಿಲಿಗೆ ತೋರಣವನ್ನು ಕಟ್ಟಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಪೂಜೆ ಕೂಡ ಮಾಡಬೇಕು. ನಂತರ ಗಣಪತಿ ಪೂಜೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು. ಹೂವು, ಹಣ್ಣು, ಬೇವು, ಬೆಲ್ಲ ಹಾಗೂ ಸಿಹಿಯಾದ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಪೂಜೆಯ ಬಳಿಕ ದೇವರಿಗೆ ಅರ್ಪಿಸಿದಂತಹ ಬೇವು ಬೆಲ್ಲವನ್ನು ಕುಟುಂಬ ಸದಸ್ಯರೊಂದಿಗೆ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಬೇಕು. ಈ ದಿನ ವಿಷ್ಣು ಸಹಸ್ರನಾಮ, ಗಣೇಶ ಮಂತ್ರ, ಲಕ್ಷ್ಮೀ ಮಂತ್ರಗಳನ್ನು ಹೆಚ್ಚಾಗಿ ಪಠಿಸಬೇಕು. ಯುಗಾದಿ ಹಬ್ಬದ ದಿನದಂದು ಬಾಯಾರಿಕೆ ಆದವರಿಗೆ, ಹಸಿದವರಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ದಾನವಾಗಿ ಕೊಡಬೇಕು. ಈ ದಿನ ನೀವು ನೀರನ್ನು ದಾನ ಮಾಡೋದ್ರಿಂದ ಪಾಪಗಳು ಪರಿಹಾರವಾಗುತ್ತವೆ, ಪುಣ್ಯ ಪ್ರಾಪ್ತವಾಗುತ್ತೆ. ನೀರಿನ ದಾನವನ್ನು ನೀವು ಗಿಡ ಮರಗಳಿಗೆ ನೀಡುವುದರ ಮೂಲಕ ಕೂಡ ದಾನವನ್ನು ಮಾಡಿದ ಫಲವನ್ನು ಪಡೆದುಕೊಳ್ಳಬಹುದು. ಯುಗಾದಿ ಹಬ್ಬದ ದಿನದಂದು ಪಂಚಾಂಗವನ್ನು ಓದೋದು, ಕೇಳೋದು ತುಂಬಾ ಶುಭ ಫಲಗಳನ್ನು ಕರುಣಿಸುತ್ತೆ. ಹೀಗಾಗಿ ಸಾಧ್ಯವಾದರೆ ಗೋವುಗಳನ್ನು ಸೇವೆಯನ್ನು ಮಾಡಿ, ಇದು ಕೂಡ ಪುಣ್ಯವಾದ ಫಲವನ್ನು ನೀಡುತ್ತೆ. ಯುಗಾದಿ ಹಬ್ಬದ ದಿನದಂದು ಈ ಕೆಲಸಗಳನ್ನು ಮಾಡಿದ್ರಿ ಅಂತ ಅಂದರೆ ಇಡೀ ವರ್ಷ ನಿಮಗೆ ಧನ ಹಾಗೂ ಧಾನ್ಯದ ಕೊರತೆ ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.